ನೋಡಿ ಇಳ್ಕಲ್ ಸಾರಿ ಇಷ್ಟು ಬಂದಿದೆ ಸ್ನೇಹಿತರೆ ಇವತ್ತು. ಇದರಲ್ಲಿ ಎಷ್ಟು 3-4 ಥರ ಕ್ವಾಲಿಟಿ ಇದೆ, ಒಂದೇ ಥರದ್ದಿಲ್ಲ. ರೇಟ್ ಕೂಡ ಪ್ರೈಸು ಬೇರೆ ಬೇರೆನೇ ಇದೆ. ನೀವು DM ಮಾಡಿದರೆ ನಾನು ನಿಮಗೆ ಪ್ರೈಸ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ನೋಡಿ. ನಾನೀಗ ಬೆಳಗ್ಗೆ ಕೆಲಸಕ್ಕೆ ಹೋಗಿ ಬಂದೆ. ಸ್ವಲ್ಪ ಲಾಗನ್ನು ಲೇಟ್ ಮಾಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಆಗಿದೆ, ಈಗ ಊಟದ ಟೈಮ್ ಬಂದಿದೆ. ಕೆಲಸಕ್ಕೆ ಹೋಗಿ ಬಂದ ಮೇಲೆ ಹಾಗೆ ಅದು ಇದು ಕೆಲಸ ಮಾಡ್ಕೊತ್ತೆ ಸ್ನೇಹಿತರೆ. ಯಜಮಾನ್ರು ಹೊರಗಡೆ ಹೇಗಿದ್ದಾರೆ, ಇಲ್ಲ, ನಾನು ಶ್ರೇಯ ಇಬ್ಬರೇ ಇರೋದು. ಅದಕ್ಕಾಗಿ ಏನು ಮಾಡಿದೆ, ಇಲ್ಲಿ ಸಪ್ಪನ್ ಬೇಳೆ ಮಾಡಿದೆ. ಅಂದರೆ ಇದು ನೋಡಿ, ತೊಗರಿ ಬೇಳೆ ಬೇಯಿಸಿ ಅದಕ್ಕೆ ಉಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮಾತ್ರ ಹಾಕಿ ಸಪ್ಪನ್ ಬೇಳೆ ಮಾಡಿದೆ. ಅದು ಒಂಥರ ಚೆನ್ನಾಗಿರುತ್ತೆ. ಹರವೆ ಸೊಪ್ಪು ಪದಾರ್ಥ ಮತ್ತು ಇದು ಸಜ್ಜಿ ರೊಟ್ಟಿ ಅದಾವು. ಬೇರೆ ಏನು ಮಾಡ್ಕೊಳ್ಳಿಲ್ಲ, ನಾವು ಬೇಡ ಅಂಥೇಳಿ ಬಿಟ್ಟಿವಿ. ಸಾಯಂಕಾಲ ಏನಾದರೂ ಬಿಸಿದು ಮಾಡಿದರೆ ಆಯಿತು ಅಂಥೇಳಿ. ಹಾಗಾಗಿ ಈಗ ಸಪ್ಪನ್ ಬೇಳೆ. ಶ್ರೇಯಾ, ಊಟಕ್ಕೆ ಹಾಕೊಳ್ಳೋಣ. ಈಗ ಇಲ್ಲಿ ಹರವೆ ಸೊಪ್ಪು ಕೂಡ ಇದೆ. ಶ್ರೇಯಾ, ನಾನು ಈಗ ಊಟ ಕೂಡ ಮಾಡ್ತೀವಿ ಸ್ನೇಹಿತರೆ. ಯಾಕಂದ್ರೆ ಟೈಮ್ ಆಲ್ರೆಡಿ 2 ಗಂಟೆನೇ ಮೇಲೆ ಆಗಿದೆ. ಈಗ ಟೈಮ್ ತುಂಬ ಆಗಿದೆ. ಹಾಗಾಗಿ ನೋಡಿ, ಇಲ್ಲಿ ಸಪ್ಪನ್ ಬೇಳೆ ಬೌಲಿಗೆ ಹಾಕ್ತಾ ಇದ್ದೀನಿ. ಅವಳಿಗೂ ಕೂಡ ಹರವೆ ಸೊಪ್ಪು ಸೈಡಿಗೆ ಹಾಕ್ಕೊಳ್ಳಿಕ್ಕೆ ಬರುತ್ತೆ ಸ್ನೇಹಿತರೆ, ಚೆನ್ನಾಗಿರುತ್ತೆ. ಹರವೆ ಸೊಪ್ಪಿಗೆ ಅಂದರೆ ಹರವೆ ಸೊಪ್ಪಿನ ಜೊತೆ ಇದಷ್ಟ ಆಗುತ್ತೆ ಅಂಥೇಳಿ ನಾನು ಇಲ್ಲಿ ಸಪ್ಪನ್ ಬೇಳೆ ಕೂಡ ಸ್ವಲ್ಪ ಮಾಡಿದ್ದೀನಿ, ಚೆನ್ನಾಗಿರುತ್ತೆ ಅಂಥೇಳಿ. ಒಂಥರ ಟೇಸ್ಟಿ ಇದು ಸಪ್ಪನ್ ಬೇಳೆ, ಚೆನ್ನಾಗಿರುತ್ತೆ ಒಂಥರ. ಅದರಲ್ಲೂ ಗಟ್ಟಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಗಟ್ಟಿ ರೊಟ್ಟಿ ನಾವೆಲ್ಲ ಮಾಡ್ತೀವಿ ನೋಡಿ, ಅದಕ್ಕಂತೂ ತುಂಬಾ ಸಖತ್ತಾಗಿರೋಂಥ ಸಪ್ಪನ್ ಬೇಳೆ ಅಂತ ಹೇಳ್ಬೋದು. ಇಲ್ಲಿ ಹರವೆ ಸೊಪ್ಪು ಇದೆ ಮತ್ತು ಹಾಗೆ ಮೊಸರು ಕೂಡ ಇದೆ. ಈಗ ಊಟ ಮಾಡ್ತೀವಿ. ಶ್ರೇಯಮ್ಮ ಬಾರಮ್ಮ, ಐನೇನ ತಗೋಬಾ. ನೋಡಿ, ನಮ್ಮ ಶ್ರೇಯ ಮಲಗಿದಾಳೆ ಸ್ನೇಹಿತರೆ, ಹೋಗಿ ಫೋನ್ ಹಿಡ್ಕೊಂಡು. ಈಗ ಸಾಯಂಕಾಲ ಮತ್ತೆ ಏನಾದರೂ ಮಾಡಬೇಕು. ಹಾಗಾಗಿ ಈಗ ಇದನ್ನಷ್ಟು ಊಟ ಮಾಡ್ತೀವಿ. ಮೊದಲಿಗೆ ಹಸು ಆಗಿದೆ. ಅವ್ನು ತೊಗೊಂಬ ಡಬ್ಬಿಗಳೆಲ್ಲ ಫ್ರಿಜ್ನಾಗ ಇಡೋನು. ಇಲ್ಲಿ ಸೊಪ್ಪನ್ನು ಹಾಕ್ತೇನೆ. ಈಗ ಅವಳಿಗೆ ಹರವೆ ಸೊಪ್ಪು ಹಾಕ್ತೀನಿ ಅಲ್ಲಮ್ಮ, ಬೇಡವಾ? ಅವಳಿಗೆ ಬೇಡಂತ ಸ್ನೇಹಿತರೆ, ಬೇಡಾದರೆ ನನಗೆ ಬೇಕು ಹರವೆ ಸೊಪ್ಪು ಮತ್ತು ಇದು ಏನು ಗೊತ್ತಾ ಸ್ನೇಹಿತರೆ, ಇನ್ನೊಂದು ಇದು ಇದೆ, ಕೆಂಪು ಚಟ್ನಿ, ಬೆಳ್ಳುಳ್ಳಿ ಖಾರ, ಮೊಸರು ಎಲ್ಲ ಇದೆ. ತೊಗೊಂಡು ಹೋಗ್ತೀನಿ ನೋಡಿ. ಬೆಳ್ಳುಳ್ಳಿ ಖಾರ ತುಂಬ ಚೆನ್ನಾಗಿರುತ್ತೆ. ಎಷ್ಟು ದಿನ ಇಟ್ಟರು ಏನೂ ಆಗಲ್ಲ ಸ್ನೇಹಿತರೆ. ಅದು ಸಪ್ಪನ್ ಬೇಳೆ ಮಾಡಿದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಮೊಸರು ನೋಡಿ, ಏನಮ್ಮ ಇದು ಮೊಸರು ಹಾಕೊಳ್ಳಲ್ವ? ಮೊಸರು ಬೇಡ. ಈಗ ಇಷ್ಟು ತೊಗೊಂಡಿದ್ದೀನಿ ಸ್ನೇಹಿತರೆ. ಈಗ ಊಟ ಮಾಡ್ತೀವಿ. ಶ್ರೇಯ ನಾನು, ಯಜಮಾನ್ರು ಇಲ್ಲ ಇವತ್ತು, ನಾನು ಮತ್ತು ಶ್ರೇಯ ಇಬ್ಬರೇ ಇರೋದ್ರಿಂದ ಬನ್ನಿ ನಿಮಗೂ ಕೂಡ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಹರವೆ ಸೊಪ್ಪು ಮೊಸರು ಹಾಕೊಂಡಿದ್ದೀನಿ, ಸಪ್ಪನ್ ಬೇಳೆ ಇದೆ, ಮೆಂತ್ಯ ಪಲ್ಯ, ಈರುಳ್ಳಿ, ಅಲ್ಲಿ ಕೆಂಪು ಚಟ್ನಿ ಅಂದರೆ ಬೆಳ್ಳುಳ್ಳಿ ಚಟ್ನಿ, ಹಾಗೆ ಇಲ್ಲಿ ಗಟ್ಟಿ ರೊಟ್ಟಿ. ಮೊನ್ನೆ ನಮ್ಮವ್ವ ಬರೋ ಮುಂದೆ ತಂದಿದ್ರಲ್ಲ, ತುಂಬ ಚೆನ್ನಾಗಿರ್ತವೆ ಸ್ನೇಹಿತರೆ ಇವು. ಇಲ್ಲಿ ನೋಡಿ, ನಮ್ಮ ಮೇಡಮ್ ಅವರು ಊಟ ಮಾಡ್ತಾಯಿದ್ದಾರೆ. ಅವರು ಕೂಡ, ನಾವು ಕೂಡ ಊಟ ಮಾಡ್ತೇನೆ ಸ್ನೇಹಿತರೆ. ಇವತ್ತಿನ ಊಟ ಹೇಗಿದೆ ಅಂತೇಳಿ, ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ಅಲ್ವಾ? ಯಾರಿಗೆಲ್ಲ ಇಷ್ಟ ಅಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ. ಸೊಪ್ಪು ಎಲ್ಲ ಕ್ಲೀನ್ ಮಾಡಿ ನಾನು ನಿನ್ನೆ ನೈಟ್ ತಂದಿದ್ದೀವಲ್ಲ, ಅದು ಸೊಪ್ಪು ನೋಡಿ ಎಲ್ಲ. ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿನಿ, ಇದರಲ್ಲಿ ಮೆಂತ್ಯ ಸೊಪ್ಪು, ಇದು ಸಬ್ಸಿಗೆ ಸೊಪ್ಪು, ಇದು ಪಾಲಕ್ ಸೊಪ್ಪು, ಇದೆಲ್ಲ ಹಾಕಿದ್ದೇನೆ. ಕ್ಲೀನ್ ಮಾಡಿದ್ವಿ ಇಷ್ಟೋ ತನಕ ನೋಡಿ. ಇಲ್ಲೆಲ್ಲ ಕಸ ಬಿದ್ದಿದೆ ಸ್ನೇಹಿತರೆ. ಇಷ್ಟೋ ತನಕ ಎಲ್ಲ ಕ್ಲೀನ್ ಮಾಡಿ ಈಗ ಇದನ್ನು ಮಾಡಬೇಕು. ಬನ್ನಿ, ಈ ಮುಂದಿನ ಕೆಲಸ ತೋರಿಸ್ತೇನೆ ಏನಂತೇಳಿ. ಇವತ್ತು ನೀರು ಬಂದಿದೆ, ಬೆಳಗ್ಗೆ ಬಿಟ್ಟರು ನೀರು ಬಂದಿದೆ, ಖುಷಿ ಪಟ್ಟಿವಿ. ಇವಾಗಲೇ ಈ ಥರ ಆಗ್ತಾಯಿದ್ರು, ಮುಂದೆ ಬೇಸಿಗೆಯಲ್ಲಿ ಯಾವ ಥರ ಅಂತ ನಮ್ಮ ಹಣೆ ಬರ ನೀರಿಂದ ಗತಿ.
ಈಗ ನೀರು ಬಂತಲ್ಲ ಅಂತೇಳಿ ಬೆಳಗ್ಗೆ 7 ಗಂಟೆಗೆ ಖುಷಿಪಟ್ಟೆ, ಕರೆಂಟ್ ಹೋಯಿತು, ನೀರು ಹೋಯಿತು. ಈಗ ಬಿಟ್ಟಿದ್ದಾರೆ ಮಧ್ಯಾಹ್ನ ಮೇಲೆ. ಹಾಗಾಗಿ ಮೇಲ್ಗಡೆ ಕೂಡ ಏರ್ತಾ ಇಲ್ಲ ನೀರು ಸಿಂಟೆಕ್ಸಿಗೆ. ಈಗೇನು ಮಾಡಿದೆ, ಅದಕ್ಕೆ ಬಂದೆ, ಸ್ವಲ್ಪ ಬಂದಿದೆ, ತುಂಬ್ತಾ ಇದೆ ಸ್ನೇಹಿತರೆ ಮೇಲ್ಗಡೆದ್ದು. ನೋಡಿ ಈ ಥರ ಮನೆ ಹತ್ರ ಯಾವಾಗಲೂ ಕೆಲಸದವ್ರು ಇರ್ತಾರೆ. ಈಗ ಸಿಕ್ಕಾಪಟ್ಟೆ ಇದು ಆಗ್ತದೆ, ರಗಳೆ. ನೋಡಿ ಇಲ್ಲಿ ಮನೆ ಕಟ್ತಾಯಿದ್ದಾರೆ, ಅಲ್ಲಿ JCB ಏನೋ ಕೆಲಸ ಮಾಡ್ತಾಯಿದೆ, ಕಾಣಿಸುತ್ತಲ್ಲ ನಿಮಗೂ ಕೂಡ. ಏನು ಪದೇ ಪದೇ ಇದೇ ತೋರಿಸ್ತಾರೆ. ಹೌದು ಸ್ನೇಹಿತರೆ, ಏನು ಸಂಚನ ಒಂದೇನು ಮಾಡಲಿಕ್ಕೆ ಆಗ್ತಾಯಿಲ್ಲ ನನಗೆ. ಈಗ ಒಂಥರ ಕಿರಿ ಅನಿಸ್ಬಿಡುತ್ತೆ. ಮತ್ತು ಈ ಫ್ಲ್ಯಾಟಿಗಂತೂ ಈಗ ಮದುವೆ ಸೀಸನ್ ಆಗಿರೋದ್ರಿಂದ ತುಂಬ ಜನ ಬರ್ತಾರೆ. ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಅವ್ರು. ಎಷ್ಟು ಮಾತಾಡಲಿಕ್ಕೆ ಸಾಕಾಗಿಬಿಡ್ತಾ ಉಂಟು. ಈಗ ಅದು ಕಿವಿಯಲ್ಲಿ ಗುಬ್ಬಚ್ಚಿ ಕೂಗಿದಾಗೆ ಯಾರಾದರೂ ಮಾತಾಡ್ತಾನೇ ಇರ್ತಾರೆ. ಹಾಗಾಗಿ ಈಗ ಅದೊಂಥರ ಕಿರಿಕಿರಿ ಅನಿಸ್ಬಿಟ್ಟಿದೆ. ನಮ್ಮ ಯಜಮಾನ್ರದ ಬೆಸ್ಟ್ ಅನ್ನಿಸ್ತಾ ಇದೆ. ಅವರು ಸಂಚನ ಹೊರಗೆ ಹೋಗ್ತಾರಲ್ಲ, ನಮಗೆ ಇದು ಆಗ್ತದೆ. ಈಗ ಇಲ್ಲಿ ಪೈಪನ್ನು ಜಾಯಿಂಟ್ ಮಾಡ್ಕೊತೀನಿ, ನೀರು ಬಿಡ್ತೀನಿ ಸ್ವಲ್ಪ ಗಿಡಗಳಿಗೆ. ನೀರು ಬಂದಿದೆಯಲ್ಲ ಮೇಲ್ಗಡೆ ತುಂಬಿದೆ, ಕುಡಿ ನೀರು ಕೂಡ ತುಂಬಿಕೊಂಡೆ. ಯಾಕಂದರೆ ನೀರಿಂದು ನಮಗೆ ಭರವಸೆ ಇಲ್ಲ ಅವಾಗಿನ ಹಾಗೆ. ನೋಡಿ ಎಷ್ಟು ಸಪೂರ ನೀರು ಬರ್ತದೆ ಸ್ನೇಹಿತರೆ. ಇಲ್ಲಿ ಪಂಚಾಯತಿ ಅವರು ಹೇಗೆ ಮಾಡ್ತಾರೆ ಗೊತ್ತು ನೋಡಿ, ನೀರು ಎಷ್ಟು ಸಪೂರ ಇದೆ, ಎಷ್ಟು ಸಪೂರ ಒಳಗಡೆ ಕೂಡ. ಏನು ಗೊತ್ತಾ, ದೊಡ್ಡ ಮನುಷ್ಯರನ್ನೇ ಇದನ್ನು ಮಾಡೋದು ಈಗ ಜನ ಅಲ್ವಾ, ದುಡ್ಡಿದ್ದವ್ರನ್ನೇ ನೋಡ್ತಾರೆ. ಈಗ ಯಾರೇ ಆದರೂ ಯಾವ ಬಡವರಿಗೆ ಅವ್ರಿಗೆ ಕಿಮ್ಮತ್ತಿಲ್ಲ. ಈಗ ನಮಗೆ ಪಂಚಾಯತಿ ಅವ್ರು ಕೊಟ್ಟದ್ದು ಪರ್ಮಿಷನು ಅರ್ಧ ಇಂಚಿ ಪೈಪ್ ಕೊಟ್ಟಿದ್ದಾರೆ, ಅಷ್ಟೇ ಹಾಕಬೇಕು ಅಂಥೇಳಿ. ನಾವು ಅಲ್ಲಿ ಹೈವೇ ರೋಡಿಂದ ಅರ್ಧ ಇಂಚಿ ಪೈಪ್ ಹಾಕಿ ನೀರು ತೊಗೊಂಬಂದೀವಿ. ಬೇರೆಯವರಿಗೆಲ್ಲ 1 ಇಂಚಿ ಪೈಪದ್ದು ಕೊಡ್ತಾಯಿದ್ದಾರೆ. ಇದು ನೋಡಿ, ದುಡ್ಡಿಲ್ಲದವ್ರಿಗೆ ಹಾಗೆ, ದುಡ್ಡಿದ್ದವ್ರಿಗೆ ಅಂದರೆ ಹಾಗೆ. ದುಡ್ಡಿರೋರಿಗೆ ಎಷ್ಟೊಂದು ಬೆಲೆ ಅಂತ ನೋಡಿ ಜನ. ಏನು ಇಂಥ ಮೋಸಗಾರನ ಏನು ಮಾಡೋದು ಹೇಳಿ, ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಹೇಳಿ. ಈಗ ನಮಗೆ ನೀರೇ ಬರಲ್ಲ. ಅರ್ಧ ಇಂಚಿ ಪೈಪು ನಮ್ಮದು ಮನೆ ಕೂಡ ಸ್ವಲ್ಪ ಏರಾಗುತ್ತೆ, ನೀರು ಬರೋದು ಸ್ವಲ್ಪ ಕಷ್ಟನೇ ನಮಗೆ. ನಾವು ಪದೇ ಪದೇ ಪಂಚಾಯತಿಯವ್ರಿಗೆ ಫೋನ್ ಮಾಡಬೇಕು, ನೀರಿಲ್ಲ ಬಿಡಿ, ನೀರಿಲ್ಲ ಬಿಡಿ ಅಂಥೇಳಿ. ಅವ್ರು ನಮ್ಮನ್ನು ಬೈಬೇಕು, ನಾವು ನೀರು ಬಿಟ್ಟಿದ್ದೇವೆ ಅಂಥೇಳಿ. ಹೌದು, ಅಲ್ಲಿ ಕೆಳಗಡೆ ಈಗ ಮನೆ ಕಟ್ತಾಯಿದ್ದಲ್ಲ, ಆ ಕಡೆ ಎಲ್ಲ ಇಳುವಾಗುತ್ತೆ, ನೀರು ಹೋಗಿಬಿಡುತ್ತೆ ಆ ಕಡೆ. ನಮಗೆ ನೀರಿಲ್ಲ, ನಾವಿಷ್ಟು ಸಪೂರ ನೀರಲ್ಲಿ ತುಂಬ್ಕೋಬೇಕು, ಇದನ್ನು ಮಾಡ್ಕೋಬೇಕು. ಈ ಥರ ಆಗ್ತಾ ಉಂಟು. ಈಗ ಎಂತ ಮಾಡೋದು ನೋಡಿ, ಇದು ಜೀವನ ನಮ್ಮದು. ಸ್ವಲ್ಪ ಗಿಡಗಳಿಗೆಲ್ಲ ಈ ಥರ ಮೇಲ್ಗಡೆ ಹಾಕಿ, ಪಾಪ ಅವಕ್ಕೂ ಬಿಸಿಲಲ್ಲ. ಅದಕ್ಕಾಗಿ ನಾನು ನಿಮ್ಗೆ ಅನ್ನಿಸ್ತಿರ್ಬೋದು ಇಷ್ಟೊಂದು ಸ್ಥಳ ಇದೆ, ನೀವು ಒಳ್ಳೊಳ್ಳೆ ಗಿಡಗಳು ಹಚ್ಕೋಬೋದು ಅಂಥೇಳಿ. ಇದೇ ಬೇಜಾರು. ನಾವು ಗಿಡಗಳು ತಂದು ಹಚ್ಚಿದರೆ ಏನಾಗಿಬಿಡುತ್ತೆ, ಸತ್ತು ಬಿಡ್ತಾವೆ ನೀರಿಲ್ಲ ಅಂದರೆ. ಆವಾಗ ಬೇಜಾರಾಗಿಬಿಡುತ್ತೆ ಸ್ನೇಹಿತರೆ. ಅದಕ್ಕೆ ನಾನು ಯಾವ ಗಿಡನೂ ಹಚ್ತಾಯಿಲ್ಲ, ಏನೂ ಮಾಡ್ತಾಯಿಲ್ಲ ಈಗ. ಅದಕ್ಕಾಗಿ ಬಿಟ್ಟಿದ್ದೀನಿ, ಬೇಡ ಅಂಥೇಳಿ. ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದೆ, ಯಾವ ಗಿಡಗಳು ತರಲಿಕ್ಕೆ ಹೋಗಬೇಡಿ ನೀವು ಅಂತೇಳಿ. ಅವರು ಚಂದ ಕಂಡು, ಇದು ಮೊನ್ನೆ ಬಿಳಿ ದಾಸವಾಳ ಗಿಡ ಅಂಥೇಳಿ ನಮ್ಮ ಅಮ್ಮವ್ರು ಬುಡ ಸಮೇತ ಕಿತ್ತು ಬಿಸಾಕಿದ್ರಂತೆ. ಇಲ್ಲಿ ತಂದು ನಟ್ಟಿದ್ದೇವೆ. ಯಾಕಂದರೆ ಒಳ್ಳೆ ಗಿಡ ಇದೆ ಬಿಳಿ ದಾಸವಾಳ ಗಿಡ, ಹೆಲ್ತಿಗೂ ಅಷ್ಟೇ ಒಳ್ಳೆಯದು. ನಾನು ಇದರದ್ದು ಬಿಳಿ ದಾಸವಾಳ ಎಲೆ ಎಲ್ಲ ಕ್ಲೀನ್ ಮಾಡಿ ದೋಸೆ ಮಾಡ್ತೇನೆ ಸ್ನೇಹಿತರೆ. ತುಂಬಾ ಚೆನ್ನಾಗೈತೆ. ದೋಸೆ ಹಿಟ್ಟಿರ್ತದಲ್ಲ, ಅದಕ್ಕೆ ಇದನ್ನು ಬಿಳಿ ದಾಸವಾಳ ಎಲೆಗಳನ್ನು ಎಲ್ಲ ಕ್ಲೀನ್ ಮಾಡಿ ತೊಳೆದು ದೋಸೆಗೆ ಮಿಕ್ಸಿಗೆ ಹಾಕ್ತೇನೆ. ದೋಸೆ ಬ್ಯಾಟರ್ನಲ್ಲಿ ಮಿಕ್ಸ್ ಮಾಡ್ತೇನೆ. ತುಂಬ ಚೆನ್ನಾಗಿ ಹೆಲ್ದಿಯಾಗಿರುತ್ತೆ ಅದು ಮನುಷ್ಯನಿಗೆ ಅಂಥೇಳಿ. ಅದಕ್ಕಾಗಿ ಅದನ್ನು ಬಿಸಾಡಲಿಕ್ಕೆ ಮನಸ್ಸಾಗಲಿಲ್ಲ. ನೋಡಿ ಈ ಥರ ನಮ್ಮ ಯಜಮಾನ್ರು. ಅದಕ್ಕಾಗಿ ನಾನು ಹೇಳಿದೆ, ಯಾವ ಗಿಡಗಳು ಹಚ್ಚೋದು ಬೇಡ, ಏನೂ ಬೇಡ ಅಂತ. ಈಗ ಇಲ್ಲೊಂದು ದಾಸವಾಳ ಇದೆ, ಇದನ್ನೆಲ್ಲಕ್ಕೆ ಹಾಕಿದರೆ ತುಂಬಾ ನೀರು ಬೇಕು ಸ್ನೇಹಿತರೆ. ಅದಕ್ಕಾಗಿ ಇಲ್ಲೇ ಇರಲಿ, ಇನ್ನೂ ಸ್ವಲ್ಪ ದೊಡ್ಡದಾಗುತ್ತಕ್ಕ, ಹಾಗಾಗಿ ಇಲ್ಲಿ ಬಿಟ್ಟಿದ್ದೀವಿ. ಮೆಣಸಿನ ಗಿಡಗಳು ಎಷ್ಟೊಂದು ಸಸಿ ಬಂದವು, ನೆಲಕ್ಕೆ ಹಾಕ್ಬೋದು, ಅದ್ರ ನೀರು ಜಾಸ್ತಿ ಬೇಕಲ್ವ, ಬೇಡ ಅಂಥೇಳಿ ಇಲ್ಲೇ ಬಿಡ್ತಾಯಿದ್ದೀನಿ. ನೋಡಿ ಎಷ್ಟಾಗುತ್ತೋ ಆಗಲಿ, ಮತ್ತು ಎಂತ ಮಾಡಲಿಕ್ಕಾಗತ್ತೆ, ಹೌದಲ್ವ. ಅದಕ್ಕಾಗಿ ಬಿಟ್ಟಿದ್ದೀನಿ ಸ್ನೇಹಿತರೆ. ಈಗ ಗಿಡಗಳಿಗೆ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಆದರೂ ಹಾಕ್ತೀನಿ. ಬರೋದೇ 3 ದಿನಕ್ಕೊಂದು ಸತಿ, 4 ದಿನಕ್ಕೊಂದು ಸತಿ ನೀರು ಬರುತ್ತೆ ನಮಗೆ ಅಲ್ವಾ. ನೀರು ಹೋಗಲಿ. ಇದೀಗ ನೋಡಿ ಇಳ್ಕಲ್ ಸಾರಿ ಇಷ್ಟು ಬಂದಿದೆ ಸ್ನೇಹಿತರೆ ಇವತ್ತು. ಇದರಲ್ಲಿ ಎಷ್ಟು 3-4 ಥರ ಕ್ವಾಲಿಟಿ ಇದೆ, ಒಂದೇ ಥರದ್ದಿಲ್ಲ.
ರೇಟ್ ಕೂಡ ಪ್ರೈಸು ಬೇರೆ ಬೇರೆಯೇ ಇದೆ. ನೀವು ಡಿ ಎಮ್ ಮಾಡಿದರೆ ನಾನು ನಿಮಗೆ ಪ್ರೈಸ್ ಹೇಳ್ತೇನೆ ಯಾವುದು ಏನು ಅಂಥೇಳಿ. ನೋಡಿ ಈ ಥರದ್ದು ಸಿಂಪಲ್ ಬಾರ್ಡರ್ ತುಂಬ ಚೆನ್ನಾಗಿರುತ್ತೆ. ಇದು ಈ ಥರ ಚಂದ್ರಮ್ ಚಿಕ್ಕಿ ಅಂತೇಳಿ ಬರುತ್ತೆ. ಇದು ಇಲ್ಕಲ್ ಸಾರಿನೇ ಒಂದೇ ಕಡೆದ್ದು. ಹಾಗಾಗಿ ಇದು ನೋಡಿ ಪ್ಲೇನಲ್ಲಿ ಬಂದಿದೆ, ಕಾಟನ್. ನೋಡಿ ರೇಟು ಬೇರೆ ಬೇರೆಯೇ ಇದೆ, ಒಂದೇ ಥರ ಇಲ್ಲ ಸ್ನೇಹಿತರೆ. ಯಾಕೆ ಅಂತಂದರೆ ನಾನು ಮಿಕ್ಸ್ ಆಗಿ ತರಿಸಿದ್ದೇನೆ. ನೋಡಿ ಈ ಥರದವು ಒಂದೊಂದು ಬೇರೆ ಬೇರೆಯೇ. ಇವು 4 ಸೀರೆ ಬಂದಿದೆ ಒಂದೇ ಥರ. ಇದು ಗ್ರೀನ್ ಮತ್ತು ಇದು ಇದೆ, ಚೆನ್ನಾಗಿದೆ ಇದು ಕಲರು. ಇದು ನೋಡಿ ಬ್ಲೂ ಅಲ್ಲಿ ಈ ಕಲರ್ ಅಂತೂ ಮಸ್ತಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ರೇಟ್ ಮಾತ್ರ ಬೇರೆ ಬೇರೆಯೇ ಇದೆ. ನಾ ಆವಾಗಲೇ ಬ್ಲೂ ತೋರಿಸಿದ್ನಲ್ಲ ಸ್ಕೈಬು, ಈಗ ಗ್ರೀನ್ ನೋಡಿ ಅದೇ. ಇದು ಕೂಡ ಇಲ್ಕಲ್ ಸಾರಿನೇ, ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಇದರೊಳಗೆ ಇಲ್ಕಲ್ ಸಾರಿ ಇವು ಅಂತೂ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿ ಅದಾವಂತಲೇ ಹೇಳ್ಬೋದು. ನೋಡಿ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿ ತುಂಬ ಚೆನ್ನಾಗಿದ್ದಾವೆ. ಇದು 2 ಸೀರೆನೇ ಎಷ್ಟನ್ನ ತರಿಸ್ಕೋತೇನೆ ನಾನು, ಯಾಕಂದರೆ ಇದು ತುಂಬ ಹೋಗುತ್ತೆ. ಹೈಯೆಸ್ಟಲ್ಲಿ ಸೇಲ್ ಆಗೋದೇ ಇದೇ ಸಾರಿ ಅಂತಲೇ ಹೇಳ್ಬೋದು. ಯಾವುದು ಬೇಕು ನಿಮಗೆ ಅಂಥೇಳಿ ಸ್ಕ್ರೀನ್ಶಾಟನ್ನು ತಗೊಳ್ಳಿ ಸ್ನೇಹಿತರೆ, ಗೊತ್ತಾಗತ್ತೆ. ಹಾಗೆ ಇಲ್ಲಿ ಬಂದು ಪಿಂಕು, ಇದಂತೂ ತುಂಬ ಚೆನ್ನಾಗಿದೆ. ನೋಡಿ ಕಾಣಿಸುತ್ತೆ ನಿಮಗೆ. ಯಾವ್ದು ಬೇಕಂಥೇಳಿ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ, ನಮಗೆ ಗೊತ್ತಾಗತ್ತೆ. ಇಲ್ಲಿ ನೋಡಿ ಮರೂನ್ ಕಲರ್ ತುಂಬ ಚೆನ್ನಾಗಿದೆ. ಇದು ಕೂಡ ಇದು ಮಸ್ತಾಗಿದೆ ಮರೂನ್ ಕಲರು. ರೇಟ್ ಮಾತ್ರ ಬೇರೆ ಬೇರೆ ಇದೆ. ನೋಡಿ ನಿಮಗೆ ಕಾಣ್ತಿರ್ಬೋದು, ತುಂಬಾ ಚೆನ್ನಾಗಿದೆ. ಯಾರಿಗೆಲ್ಲ ಬೇಕಂಥೇಳಿ ಕಮೆಂಟ್ ಮಾಡಿ. ಹಾಗೆ ಇದನ್ನು ಮಾಡಿ. ಈ ಪ್ಲೇನಲ್ಲಿ ಸಿಗುತ್ತೆ ನಿಮಗೆ ಸೀರೆ ಬಂದು. ನೋಡಿ ಈ ಥರ ಪ್ಲೇನಲ್ಲಿ ಸಿಗುತ್ತೆ. ನಿಮಗೆ ಯಾವ ಥರ ಬೇಕಂಥೇಳಿ ಕಮೆಂಟ್ ಮಾಡಿ. ನೋಡಿ ಆವಾಗಲೇ ನಾನು ಗ್ರೀನ್ ಬಾರ್ಡ್ರದ್ದು ಬ್ಲೂ ತೋರಿಸಿದ್ನಲ್ಲ, ಅದು ನೋಡಿ. ಇದು ಟೋಟಲಾಗಿ ಅದು 4 ಸೀರೆ ಇದೆ. ಹಾಗೆ ಇದು ಕೂಡ ಪ್ಲೇನಲ್ಲೇ ಇದೆ. ನಿಮಗೆ ಯಾವುದೆಲ್ಲ ಬೇಕಂಥೇಳಿ ಮೆಸೇಜ್ ಹಾಕಿ. ಹಾಗೆ ನನ್ನ ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಹೋಗ್ತಾ ಇರುತ್ತೆ. ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಸಖತ್ತಾಗಿದೆ. ಪಲ್ಲುಗಳಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಬಂದಿದ್ದಾವೆ. ನೋಡಿ ಇಲ್ಲಿ ಒಂದು ಪಲ್ಲು ಒಂದನ್ನು ನಿಮಗೆ ಬಿಡಿಸಿ ತೋರಿಸ್ತೇನೆ. ಈ ಥರ ಪಲ್ಲು ಬರುತ್ತೆ ಇದರದ್ದು. ಹಾಗೆ ಇದರದ್ದು ಬ್ಲೌಸ್ ಕೂಡ ಕಾಂಟ್ರಾಸ್ಟಲ್ಲಿ ಪ್ಲೇನ್ ಆಗಿದೆ. ನಿಮಗೆ ವರ್ಕ್ ಹಾಕಿಸ್ಕೊತೀನಿ ಅನ್ನೋರು ಕೂಡ ಹಾಕಿಸ್ಕೋಬೋದು. ಟೋಪ್ ಪಲ್ಲು ಬರುತ್ತೆ ಇದರದ್ದು, ಅಂದರೆ ಸೆರಗ್ ಬಂದು ಟೋಪ್ ಸೆರಗ್ ಅಂತ ಹೇಳ್ತೀವಿ ನಾವು, ಅದು ಬರುತ್ತೆ. ತುಂಬ ಚೆನ್ನಾಗಿದೆ. ಮತ್ತು ಬ್ಲೌಸ್ ಬಂದು ನೋಡಿ ಈ ಥರ ನಿಮಗೆ ಪ್ಲೇನಲ್ಲಿ ಬಂದಿದೆ ಬ್ಲೌಸ್. ಇದಕ್ಕೆ ನೀವು ವರ್ಕ್ ಹಾಕಿಸ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಸ್ಟಿಚ್ ಮಾಡಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾರಿಗೆಲ್ಲ ಇಷ್ಟ ಅಂಥೇಳಿ ಕಮೆಂಟ್ ಮಾಡಿ. ಮತ್ತು ಯಾರಿಗೆಲ್ಲ ಬೇಕು ಇನ್ನೂ ಬೇರೆ ಬೇರೆ ಸಾರಿಗಳು ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ನಿಮಗೆ ಯಾವ ಸಾರಿ ಬೇಕಂತೇಳಿ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಇರುತ್ತೆ. ಇನ್ಸ್ಟಾಗ್ರಾಮನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತೇಳಿ ಕಮೆಂಟ್ ಹಾಕಿ ಸ್ನೇಹಿತರೆ.